ದಿನಾಂಕ 9/2/2026 ಮತ್ತು 10/2/2026 ಫೆಬ್ರವರಿಯಂದು ಶ್ರೀ ಸಪ್ತಮಾತೆಯರ ದೇವಾಲಯದ ದೇವರ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 9/2/2026 ಸಂಜೆ 5:30ಕ್ಕೆ ಪುಣ್ಯಾಹ ವಾಚನ, ಗಣಪತಿ ಪೂಜೆ, ಋದ್ವಿಗ್ವರ್ಣನೆ, ಸುದರ್ಶನ ಆದಿವಾಸ ಹೋಮ, ಬಿಂಬಶುದ್ಧಿ, ದಿಕ್ಪಾಲಕ ಬಲಿ ಇನ್ನಿತರ ಪೂಜೆಗಳು ನೆರವೇರಲಿವೆ. ದಿನಾಂಕ 10/2/2026 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಬೆಳಗ್ಗೆ 7 ಗಂಟೆಗೆ ಕಳಶ ಪೂಜೆ, ಕಾಲವೃದ್ಧಿ ಹೋಮ, ನವಗ್ರಹ ಗಣಪತಿ, ಪರಿವಾರ ದೇವತೆಗಳ ಹೋಮ, ಲಲಿತ ಸಹಸ್ರನಾಮ ಹೋಮ, ಪ್ರಧಾನ ಹೋಮ, ಪೂರ್ಣಾಹುತಿ ನಡೆಯುತ್ತದೆ ಮತ್ತು ಬೆಳಗ್ಗೆ 10:20ಕ್ಕೆ ಕುಂಭಾಭಿಷೇಕ, 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಇನ್ನು ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾಮಠದ ಶ್ರೀ ಮಂಗಳನಾಥ ಸ್ವಾಮೀಜಿಗಳು ಆಗಮಿಸಿ ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಡಿ. ಸದಾನಂದಗೌಡ, ಸಂಸದರಾದ ಶೋಭಾ ಕರಂದ್ಲಾಜೆ, ಶಾಸಕ ಆರ್. ಅಶೋಕ್, ಸಂಸದ ಕೆ. ಸುಧಾಕರ್, ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಎಚ್.ಸಿ. ತಮ್ಮೇಶಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸುರೇಶ್ ಕೆ.ಎಸ್. ರವರು ಆಗಮಿಸಲಿದ್ದು, ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಇನ್ನು ಕಾರ್ಯಕ್ರಮದ ಕುರಿತು ವಿದ್ಯಾರಣ್ಯಪುರದ ತಿಂಡ್ಲು ವಾರ್ಡಿನ ಪಿಕೆ ರಾಜಗೋಪಾಲ್ ರವರು ಮಾತನಾಡಿದ್ದು, ಈ ದೇವಸ್ಥಾನವು ಹಲವಾರು ವರ್ಷಗಳಿಂದ ನೆಲೆಸಿದ್ದು ಸುಮಾರು 500 ದೇವರ ಪ್ರತಿಷ್ಠಾಪನೆಗಳು ದೇವಾಲಯದಲ್ಲಿ ನಡೆದಿದೆ. ಆದರೆ ಒಂದು ಸರಿಯಾದ ದೇವಾಲಯ ಇಲ್ಲದಿದ್ದ ಕಾರಣ ನಾನು ಬಾಲ್ಯದಲ್ಲಿಯೇ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕೆಂದು ಮಹದಾಸೆಯನ್ನ ಹೊಂದಿದ್ದೆ. ಇದೀಗ ನನಗೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಸಪ್ತಮಾತೆಯರ ಸೇವಾ ಕಾರ್ಯಕರ್ತನಾಗುವ ಅವಕಾಶ ಸಿಕ್ಕಿದೆ. ಅದೇ ನನ್ನ ಪುಣ್ಯ ಎಂದು ಹೇಳಿದ್ದಾರೆ. ಇನ್ನು ರಾಜಗೋಪಾಲ್ ರವರ ಸಹೋದರ ಮಾತನಾಡಿದ್ದು, ದೇವಸ್ಥಾನ ಕಟ್ಟುವಂತೆ ನನ್ನ ಕನಸಿನಲ್ಲಿಯೂ ಬಂದಿತ್ತು. ಅದರಂತೆ ನನ್ನ ಸಹೋದರ ಇಂದು ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದಾನೆ. ಇದು ನಮಗೆ ಬಹಳ ಸಂತೋಷವಾಗುವ ವಿಷಯ ಮತ್ತು ಹಲವಾರು ಜನರು ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತದೆ ಎಂದು ಹೇಳಿದರು. ಇಲ್ಲಿ ಸಪ್ತಮಾತೆಯರು ಅಂತೇಳಿ ನಮ್ಮ ಈ ಪರಮನಹಳ್ಳಿ ಗ್ರಾಮದ ಒಂದು ಪೂರ್ವದಿಂದ ಇದ್ದಂಥ ಒಂದು ದೇವಸ್ಥಾನ. ಅದಕ್ಕೆ ಹಿರಿಯರನ್ನಾರು ಕೇಳಿದ್ರೆ ಅವರು ನಾವು ನೋಡಿಲ್ಲ, ನಮಗಿಂತ ಮುಂಚೆ ಇದ್ದಿದ್ದು ಅಂತ ಹೇಳ್ತಾರೆ. ನಿಖರವಾದ ಡೇಟ್ ಇಲ್ಲ ಇದಕ್ಕೆ. ಆಮೇಲೆ ಸುಮಾರು ವರ್ಷಗಳ ಹಿಂದೆ ಇಲ್ಲೇ ನಮ್ಮ ಇದೇ ಗ್ರಾಮದ ಗ್ರಾಮಸ್ಥರೊಬ್ಬರು ನಂಜಪ್ಪ ಅನ್ನೋರೊಬ್ಬರು ಇಲ್ಲಿ ಬಂದು ನೆಲೆಸಿ ಯಾರಾದರೂ ಒಂದು ಕಷ್ಟ ಬಂದು ಹೇಳ್ಕೊಂಡ್ರೆ ಒಂದೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿಸ್ತಾ ಬಂದಿದ್ರು. ಒಂದೊಂದೇ ಮಾಡಿಸ್ತಾ ಅದು ಸುಮಾರು ಇವಾಗ 508 ದೇವತೆಗಳು ಇಲ್ಲಿ ಪ್ರತಿಷ್ಠಾಪನೆಗೆ ಅರ್ಹ ಆಗಿದ್ದಾವೆ. ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಅದು ಒಂದು ಸೀಟ ಅಡಿಯಲ್ಲಿತ್ತು. ಆ ಸೀಟ ಅಡಿಯಲ್ಲಿದ್ದಾಗ ನಾನು ಸುಮಾರು ಬಾಲ್ಯದಲ್ಲೇ ನಮ್ಮ ಅಜ್ಜಿ ಸುಮಾರು 7th ಸ್ಟ್ಯಾಂಡರ್ಡ್ ಗಂಟೆ ನಾನು ಇಲ್ಲಿ ವ್ಯಾಸಂಗಕ್ಕೆ ಅಂತ ಕರೆದಾಗ, ನಾನು ಇನ್ನೇನು 8th ಸ್ಟ್ಯಾಂಡರ್ಡ್ಗೆ ನಾನು ಬೆಂಗಳೂರಿಗೆ ಹೋದಾಗ ಒಂದು ಸಂಕಲ್ಪ ಮಾಡಿದ್ದೆ. ನಾನೊಂದು ಸ್ವಲ್ಪ ಆರ್ಥಿಕವಾಗೆಲ್ಲ ಚೆನ್ನಾಗಾದ್ಮೇಲೆ ಈ ದೇವಸ್ಥಾನನ ನಿರ್ಮಾಣ ಮಾಡಬೇಕು, ಒಂದು ಅಂದವಾದ ದೇವಸ್ಥಾನ ಮಾಡಿ ಈ ಸಪ್ತಮಾತೆಯರ ದೇವರಿಗೆ ನಾನು ಸೇವಕರ್ತನಾಗಿ ಸೇವೆ ಸಲ್ಲಿಸಬೇಕು ಅನ್ನೋ ಭಾವನೆ ನನ್ನಲ್ಲಿ ಬಂತು. ಆಗ ಸುಮಾರು ದಿನಗಳು ಇದಕ್ಕೆ ನಮಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಅವಕಾಶ ಸಿಕ್ಕಿ ಈ ಒಂದು ದೇವತೆಗಳಿಗೆ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿ ಇದು ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಈಗ ನಾನು ಪ್ರಾರಂಭ ಮಾಡಿದ್ದೀವಿ. ಈ ದೇವಸ್ಥಾನ ಈಗ ಫೆಬ್ರವರಿ 9/10/2026 ಉದ್ಘಾಟನೆ ಆಗಿ ಪ್ರತಿಷ್ಠಾಪನೆ ಆಗಿ ಮತ್ತು 48 ದಿವಸಗಳ ಕಾಲ ಪೂಜೆಗಳು ಆಗಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ. ಇಲ್ಲಿ ದೇವಾನುದೇವತೆಗಳು ನೆಲೆಸಿ ವಿಶೇಷವಾಗಿ ಎಲ್ಲ ದೇವರುಗಳು, ಇಡೀ ಭಾಳ ಪ್ರಮುಖವಾಗಿರೋ ಎಲ್ಲ ದೇವರುಗಳು, ಆ ಗ್ರಾಮ ದೇವತೆಗಳಂತೂ ಭಾಳ ಇದ್ದಾವೆ. ಎಲ್ಲರನ್ನೂ ಸಮರ್ಪಕವಾಗಿ ಪೂಜೆ ಆಗಬೇಕು ಅಂಥೇಳಿ ಇಲ್ಲೊಂದು ಕಟ್ಟಡ ಮಾಡ್ತಾಯಿದ್ದೀವಿ. ಇದು ಬ್ರಾಹ್ಮಣರು, ಅದು ಅರ್ಚಕರಿಗೆ ಅವ್ರಿಗೆ ನೆಲೆ ಇರಬೇಕು. ಅವ್ರಿಗೂ ಮತ್ತೆ ಏನಾದರೂ ಸಮಸ್ಯೆಗಳು ಇರಬಾರ್ದು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರು ಇಲ್ಲಿ ವಾಸ ಇರೋಕ್ಕೆ ಯಾವುದೇ ಸಮಸ್ಯೆ ಇರಬಾರ್ದು ಅಂತ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರಿಂದ ನನಗೆ ಅನಿಸುತ್ತೆ
ಇದು ಒಂದು ಒಳ್ಳೆ ವಿಖ್ಯಾತ ಆಗಿ ಒಂದು ಒಳ್ಳೆ ಪುಣ್ಯಕ್ಷೇತ್ರ ಆಗಿ ಜನೋಪಯೋಗಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕಷ್ಟ ಸುಖಗಳಿಗೆ ಸಪ್ತಮಾತೆ ದೇವರು ಸ್ಪಂದಿಸಿ ಅವರ ಕಷ್ಟ ಸುಖಗಳನ್ನು ನಿರ್ವಹಣೆ ಮಾಡಿ ಇಲ್ಲೊಂದು ಪುಣ್ಯಕ್ಷೇತ್ರ ಆಗ್ತದೆ ಅಂತ ನನ್ನ ಭಾವನೆ. ಸರ್, ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸೋರಿದ್ದಾರೆ ಸರ್? ಈಗ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲೇ ಲೋಕಲ್ ಆದಂಥ MLA ಶರತ್ ಬಚ್ಚೇಗೌಡರು ಅಧ್ಯಕ್ಷತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಾರೆ. MP ಬಂದು ಸುಧಾಕರ್ ಅವರು, ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಶೋಭಾ ಕರಂದ್ಲಾಜೆ ಅವರು, ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾದಂಥ R ಅಶೋಕ್ ಅವರು ಬರ್ತಾರೆ. ಮತ್ತು ಮೂಲವಾಗಿ ಇದು ಉದ್ಘಾಟನೆ ಪ್ರಮುಖವರು ಆಶೀರ್ವಚನ ನಮ್ಮ ನಿರ್ಮಲ ಸ್ವಾಮೀಜಿಗಳು ಮತ್ತು ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಇಷ್ಟು ಜನ ಬಂದು ಇದನ್ನು, ಮತ್ತು ಮಾಜಿ ಮುಖ್ಯಮಂತ್ರಿ ನಮ್ಮ ಸದಾನಂದ ಗೌಡರಿಗೂ ಸಹ ಇದರಲ್ಲಿ ಬರ್ತಾರೆ. ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಬಂದೇ ಬರ್ತೀವಿ ನಾವು. ಭಾಳ ಚೆನ್ನಾಗಿದೆ ದೇವಸ್ಥಾನ. ಆ ದೇವಸ್ಥಾನ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಅವ್ರ ಮನಸ್ಸಲ್ಲೂ ಅನಿಸಿದೆ. ಅದರಿಂದ ಕಾರ್ಯಕ್ರಮ ಈ ಸುತ್ತಮುತ್ತ ಎಲ್ಲ ಗ್ರಾಮದ ಜನರು ಅಷ್ಟೇ ಭಾಳ ಚೆನ್ನಾಗಿ ಬರ್ತಾಯಿದೆ. ದೇವಸ್ಥಾನ ಒಳ್ಳೆ ದೇವಸ್ಥಾನ. ಎಲ್ಲ ದೇವರುಗಳು ಅವಪ್ಪ ನಾವು ಇಲ್ಲಿ ಸಪ್ತಮಾತೆಯರು ಮೇಯ್ನು, ಮತ್ತು ವಿಷ್ಣು ಇದ್ದಾರೆ, ಮತ್ತು ಇದು ಮುನೇಶ್ವರ ದೇವರು, ಮತ್ತು ದೊಡ್ಡಮ್ಮ, ಖಡ್ಗಮಹೇಶ್ವರಮ್ಮ, ಇವಿಗೆ ಗರ್ಭಗುಡಿದ್ದಾವೆ. ಇನ್ನು ಉಳಿದಿದ್ದಾವೆಲ್ಲನೂ ವರಂಡದಲ್ಲಿ ಅವನನ್ನು ಒಟ್ಟು 508 ಏನೋ ಇದೆ ಟೋಟಲ್ ಮಾಡ್ತಾಯಿದ್ವಿ ಮೇಡಮ್. ನಾವು ಸ್ವಂತ ನಮ್ಮ ಅಜ್ಜಿ ತಾತನ ಆಸ್ತಿ ಇರೋದ್ರಿಂದ ನಾವಿಲ್ಲೊಂದು ಆಸ್ತಿ ತಗೊಂಡ್ರಿ ಪಕ್ಕದಲ್ಲಿ. ಆವಾಗ ನನ್ನ ತಮ್ಮ ಇದೆಲ್ಲ ನೋಡಿ ಮಾಡಿಸ್ತಾ ಇದ್ದ. ಅಣ್ಣ ಈ ಥರ ನನಗೆ ಕನ್ಸಲ್ಲಿ ಬಂದು ಈ ಮಾತೆಯರು ದೇವಸ್ಥಾನ ಕಟ್ಟಬೇಕು ಅಂತ ನನ್ನ ಕನ್ಸಲ್ಲಿ ಬಂತು ಅಂದರು. ಅವಾಗ ಸಂತೋಷ ಆಯಿತು ನನಗೆ. ಬಂದೆಲ್ಲ ನಾನು ನೋಡಿದೆ ಹೋಗಲಿ. ಅದಕ್ಕೆ ಮೊದಲು ಒಬ್ಬರು ಇಲ್ಲಿ ನಂಜಪ್ಪನವರು ಅಂತ ಇದ್ದರು. ಅವರು ನನಗೆ ಹೇಳಿದ್ರು, ಈ ಜಾಗ ಎಂದಾದರೂ ಒಂದಿನ ಪುಣ್ಯಕ್ಷೇತ್ರ ಆಗ್ತದೆ ನೋಡ್ರಿ, ಒಳ್ಳೊಳ್ಳೆ ಮಹನೀಯರು ಬರ್ತಾರೆ ಎಲ್ಲರೂ ಅಂತ ಹೇಳ್ತಾಯಿದ್ರು. ಆವಾಗ ನನಗೊಂಥರ ಆಶ್ಚರ್ಯ ಆಯಿತು, ಏನಪ್ಪ ಈ ಮನುಷ್ಯ ಹಿಂಗೆ ಹೇಳ್ತಾನಲ್ಲ, ಈ ಕಾಡಲ್ಲಿ ಇಂಥ ಪುಣ್ಯಕ್ಷೇತ್ರ ಆಗ್ತದೆ ಹೆಂಗೆ ಅಂತ ನನಗೊಂದು ಇದಾಗ್ಬಿಡ್ತು. ಆವಾಗ ನಮ್ಗೆ ಆ ಪಕ್ಕದಲ್ಲೇ ಒಂದು ಜಾಗ ಸಿಕ್ತು ನಮಗೊಂದು 5-5.5 ಎಕರೆ. ಇವಾಗ ಚೆನ್ನೈ ಇದು NH ರೋಡ್ ಆಯ್ತಲ್ಲ, ಅದಾದಮೇಲೆ ನನ್ನ ತಮ್ಮ ದೇವಸ್ಥಾನ ಕಟ್ಸ್ತೀನಿ ಅಂದ. ಪರಮನಹಳ್ಳಿ, ಆಮೇಲೆ ದೇವನಹಳ್ಳಿಯಿಂದ ಚೆನ್ನೈವರೆಗೂ NH ರೋಡ್ ಆಯಿತು. ಆವಾಗ ನನ್ನ ತಮ್ಮನೂ ಇಲ್ಲಿ ದೇವಸ್ಥಾನ ಮಾಡ್ತೀನಿ ಅಂತಂದ. ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನನ್ನ ಕನಸಲ್ಲಿ ಬಂದಿದೆ ಹಿಂಗೆಲ್ಲ ಮಾಡ್ತಾರೆ ಅಂದರು. ಆವಾಗ ಹೋಗ್ಲಿ ಬಿಡಿ, ನಮ್ಮ ಜಾಗದಲ್ಲಿ ಈ ಥರ ಮಾಡ್ತಾಯಿದ್ದೀರಿ. ಯಾಕಂದರೆ ನಮ್ಮದು ಹಿರೀಕರು, ನಾವೆಲ್ಲ ನಮ್ಮ ತಾತ ನಮ್ಮ ತಂದೆ ಎಲ್ಲ ಹುಟ್ಟಿದ್ದು ಹಿರೀಕರ ಜಾಗ ಅಲ್ಲ, ಮಾಡೋಕ್ಕೆ ನಂಗೆ ಸಂತೋಷಪಟ್ಟೆ. ಆವಾಗ ನನ್ನ ತಮ್ಮನ ಕೇಳಿದ್ರೆ ನಂಗೆ ಇನ್ನೂ ಸಂತೋಷ ಆಯಿತು. ಮಾಡು ಅಂದೆ ನಾನು. ನಮ್ಮ ತಾಯಿನೂ ಒಪ್ಕೊಂಡ್ರು, ಈ ಥರ ಮಾಡಲಿ ಒಂದು ಪುಣ್ಯಕ್ಷೇತ್ರ, ನಮ್ಮ ಮಕ್ಕಳು ಮರಿ ಎಲ್ಲರೂ ಸಂತೋಷ ಪಡ್ತಾರೆ. ಅದು ಯಾರಾದರೂ ಅಂತಾರೆ, ಯಾರೋ ಹಿರೀಕರು ಮಾಡೋರಲ್ಲಪ್ಪ ಇಂಥ ದೇವಸ್ಥಾನ ಅಂತಾರಲ್ಲ, ಅವ್ರಿಗೆ ನಮ್ಗೆ ಎಷ್ಟು ಸಂತೋಷ ಆಗ್ತದೆ. ಅದಕ್ಕೆ ನನ್ನ ತಮ್ಮಗೆ ನಾವು ಹೆಮ್ಮೆ ಮಾಡಿ ಹೇಳಿದ್ರಿ, ಮಾಡು ಕಟ್ಟು, ಎಷ್ಟನ್ನು ಖರ್ಚಾಗಿ ಕಟ್ಟು ಅಂತ ಹೇಳಿದ್ವಿ ನಾವು.